ಮಕ್ಕಳು ಬಣ್ಣದ ಚಿಟ್ಟೆಗಳಂತೆ, ನೋಡ್ತಿದ್ರೆ ಒಂದು ಚಂದ. ಅವರು ಆಟ ಆಡ್ತಾ ನಕ್ಕು ನಲಿದು ಸಂತೋಷವಾಗಿದ್ದರೆ ಅಲ್ಲಿ ಪತಂಗಗಳಂತೆ ಸಪ್ತವರ್ಣ ಅನಾವರಣಗೊಳ್ಳುತ್ತೆ. ಆದರೆ ಕೆಲವು ಮಕ್ಕಳಿಗೆ ಈ ಭಾಗ್ಯ ಇಲ್ಲ, ಯಾಕೆಂದರೆ ಇವರೇ ಕ್ಯಾನ್ಸರ್ ಪೀಡಿತ ಪುಟಾಣಿಗಳು. ನಿತ್ಯ ನೋವು, ಯಾತನೆ, ಚಿಕಿತ್ಸೆಯ ಕಿರಿಕಿರಿ. ಇತರ ಮಕ್ಕಳು ಆಟ ಪಾಠಗಳಲ್ಲಿ ನಕ್ಕು ನಲಿತಾ ಇದ್ದರೆ ಆಸ್ಪತ್ರೆಯ ಹಾಸಿಗೆಯಿಂದಲೇ ಇದೆಲ್ಲವನ್ನ ಆಸೆಯ ಕಂಗಳಿಂದ ಅಸಹಾಯಕರಾಗಿ ನೋಡಿ ಕಣ್ಣೀರು ಸುರಿಸುವುದಷ್ಟೇ ಇವರ ಪಾಲಿಗೆ ಬಂದದ್ದು. ಇಂತಹ ಮಕ್ಕಳ ಮೊಗದಲ್ಲಿ ಒಂದಷ್ಟು ಹೊತ್ತು ನಗು ಮೂಡಿಸಿ ಸಂತಸ ಚಿಮ್ಮಿಸುವಂತಹ ಸಾರ್ಥಕ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರಿನ ITBT ಹುಡುಗರು. ತಮ್ಮ ಬಿಡುವಿಲ್ಲದ ದುಡಿಮೆಯ ಮಧ್ಯೆಯೂ ಪ್ರತಿ ಶನಿವಾರ ಒಂದೊಂದು ಆಸ್ಪತ್ರೆಗೆ ತೆರಳುವ ಈ ಯುವಕರ ತಂಡ ರೋಗಿಗಳೊಂದಿಗೆ ಕಲೆತು ಬೆರೆತು ಅವರ ನೋವು ಮರೆಸುವ ಕೆಲಸ ಮಾಡ್ತಿದೆ. ವಿದೂಷಕರಂತೆ ವೇಷ ತೊಟ್ಟು ಹಾಸ್ಯ ಚಟಾಕಿ ಹಾರಿಸಿ ನೋವಿನ ಮುಖದಲ್ಲಿ ನಗು ತರಿಸ್ತಾರೆ. ಕೇರಳ ಮೂಲದ ಸಾಫ್ಟ್ವೇರ್ ಎಂಜಿನಿಯರ್ ಹರೀಶ್ ಭುವನ್ ತನ್ನ ಸ್ನೇಹಿತ ನಿವೇಂದ್ರ ಜೊತೆ ಸೇರಿ ಕಳೆದ ವರ್ಷ ಆರಂಭಿಸಿದ ಈ ತಂಡದಲ್ಲೀಗ 100ಕ್ಕೂ ಹೆಚ್ಚು ಮಂದಿ ಹುಡುಗಿಯರಿದ್ದಾರೆ. ಆಶ್ಚರ್ಯ ಅನಿಸುತ್ತಲ್ಲ, ಬೆಂಗಳೂರಿನ ಇವತ್ತು ವೀಕೆಂಡ್ ಅಂದರೆ ಮೋಜು ಮಸ್ತಿ ಮಾಡುವಂಥ ಹುಡುಗರ ಮಧ್ಯೆ ಇವರು ಒಂದಷ್ಟು ಸಾರ್ಥಕ ಎನ್ನುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಕಂಪ್ಯಾಷನೇಟ್ ಕ್ಲೌನ್ಸ್ ಎನ್ನುವಂಥ ಹೆಸರಿನಲ್ಲಿ ಒಂದು ದೊಡ್ಡ ತಂಡವನ್ನು ರಚಿಸಿಕೊಂಡಿದೆ. ಅದರ ಕೆಲವು ಸದಸ್ಯರು ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಇಲ್ಲಿದ್ದಾರೆ, ಅವರನ್ನು ನಾನು ಮಾತಾಡ್ತೇನೆ. ಮೊದಲಿಗೆ ಅದರ ಸಂಸ್ಥಾಪಕರಾದಂಥ ಹರೀಶ್ ಭುವನ್ ಇದ್ದಾರೆ. ಹರೀಶ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಅಖಿಲ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜಾನ್, ಅದರ ಜೊತೆಗೆ ಸುನಿಲ್, ರೆಡ್ಡಿ ಆ್ಯಂಡ್ ನಿಶ್ಚಲ್. ವಿಚಿತ್ರವಾಗಿ ಎಲ್ಲರೂ ಒಂದೊಂದು ವೇಷದಲ್ಲಿದ್ದೀರಿ. ನಿಮ್ಮ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಒಂದೊಂದು ಹಂತಕ್ಕೆ. ಅದರಿಂದ ನೋವಲ್ಲಿರೋರು ಖುಷಿ ಪಡೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ. ಹರೀಶ್, ಏನು ಯಾವ ಉದ್ದೇಶ ಈ ಒಂದು ನಿಮ್ಮ ಟೀಮ್ ಹುಟ್ಕೊಂಡಿದ್ದು ಹೇಗೆ? ಒಂದು ವರ್ಷ ಮುಂಚೆ ಆಸ್ಟ್ರೇಲಿಯಾದಿಂದ ಒಂದು ಕ್ಲೌನ್ ಬಂತು, ವಿದೂಷಕರ್. ಅವ್ರ ಹೆಸರು ಬ್ರೆಟ್ ಅಂತ. ಸೊ ಅವನು ಬಂದು ಸ್ಟ್ರೀಟಲ್ಲಿ ಕ್ಲೌನಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಇದ್ರು. ಅವಾಗ ನನ್ನ ಫ್ರೆಂಡ್ ನಿವೇಂದ್ರನ ನೋಡಿದ್ದಾರೆ ಅವನು. ಸೊ ಅವನು ಹೋಗಿ ಕೇಳಿದಾನೆ, ಏನು ಮಾಡ್ತಾ ಇದ್ದಾನೆ? ಜಸ್ಟ್ ಜನನ ಖುಷಿ ಪಟ್ಟೋದಕ್ಕೆ ಈ ಥರ ಮಾಡ್ತಾ ಇದ್ದೀವಿ. ಸೊ ನೀವೇಂದ್ರ ಹೇಳಿದ್ರೆ, ನಾನು ಮಾಡ್ಬೋದಾ? ಸೊ ಅವ್ರು ಹೇಳಿದ್ರು, ಬನ್ನಿ, ನಾಳೆ ನಾವು ಹಾಸ್ಪಿಟಲ್ ಹೋಗ್ತಾ ಇದ್ದೀವಿ, ನೀವು ಬನ್ನಿ ನಮ್ಮ ಜೊತೆ ಮಾಡಿ. ಸೊ ನೀವೇಂದ್ರ ಮತ್ತೆ ಬ್ರೆಟ್ಟು ಹಾಸ್ಪಿಟಲ್ಗೆ ಹೋಗಿ ಈ ಥರ ಹಾಸ್ಪಿಟಲ್ ಕ್ಲೌನಿಂಗ್ ಮಾಡಿದ್ರು. ಅದಾದ್ಮೇಲೆ ನೀವೇಂದ್ರ ಬ್ರೆಟ್ ಆಸ್ಟ್ರೇಲಿಯಾಗೆ ಹೋದ್ರು. ಅದಾದ್ಮೇಲೆ ನೀವೇಂದ್ರ ಒಂದು ಟೀಮ್ ಪಾರ್ಟ್ನರ್ ಬೇಕಾಗಿತ್ತು. ಸೊ ನೀವೇಂದ್ರ ಕೇಮ್ ಅಂಡ್ ಆಸ್ಕ್ಡ್ ಮೀ. ಸೊ ಐ ಸೆಡ್, ವೈ ನಾಟ್, ಐ ವಿಲ್ ಬಿ ಅ ಕ್ಲೌನ್. ಸೊ ಆ ಥರ ನಾವು ಹೋಗಿದ್ದೀವಿ ಹಾಸ್ಪಿಟಲ್ಗೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಇಲ್ಲಿ ಬಂದಿದೆ. ಈಗ ಎಷ್ಟು ಜನ ಆರಂಭದಲ್ಲಿ ಸ್ಟಾರ್ಟ್ ಮಾಡಿದ್ವಿ? 2 ಇಬ್ಬರಿಂದ ಶುರುವಾಗಿದೆ. ಇವತ್ತು ಎಷ್ಟು ಜನ ಇದ್ದಾರೆ? ಮೋರ್ ದೆನ್ 100. ನೀವೀಗ ಏನು ಮಾಡ್ತೀರಾ ಇದರಲ್ಲಿ? ಹಾಸ್ಪಿಟ್ಲಿಗೆ ಹೋಗಿ ಏನು ಮಾಡ್ತೀರಾ? ದೇರ್ ಆರ್ ಸೀರೀಸ್ ಆಫ್ ಆಕ್ಟಿವಿಟೀಸ್. ಸೊ ನಾವು ಫಸ್ಟ್ ಹೋಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ, ಯಾಕೆಂದರೆ ಪ್ರತಿ ವಾರ ಹೊಸ ಪೇಷಂಟ್ ಬಂದಿದ್ದಾರೆ. ಸೊ ನರ್ಸ್, ಡಾಕ್ಟರ್ಸು, ಅಟೆಂಡರ್ಸ್ ಅಲ್ಲಿ ಅವ್ರಿಗೆ ನಮ್ಮ ಬಗ್ಗೆ ಗೊತ್ತು. ಸೊ ಅಲ್ಲಿ ಹೋಗಿ ಪೇಷಂಟ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ನಾವು ಈ ತಂಡದಿಂದ ಬರ್ತಾ ಇದ್ದೀವಿ ಮಕ್ಕಳನ್ನ ನಗಾಡ್ಸಕ್ಕೆ, ಬರೀ ಅಷ್ಟೇ, ಏನು ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ನಾವು ಬರೀ ಫ್ರೀ ಮಾಡ್ತಾ ಇದ್ದೀವಿ. ನೀವು ಹಾಸ್ಯ ಮಾಡಿದರೆ ಯು ವಿಲ್ ಗೆಟ್ ರಿಡ್ ಆಫ್ ಆಲ್ ಯುವರ್ ಡಿಸೀಸಸ್. ಸೊ ಅಷ್ಟು ಹೇಳಿ ಸ್ಟಾರ್ಟ್ ಮಾಡ್ತೀವಿ. ಒಂದು 2-3 hours ವಿ ಕವರ್ ಆಲ್ ದ ವಾರ್ಡ್ಸ್ ಆ್ಯಂಡ್ ದೆನ್ ವಿ ಎಂಡ್ ಇಟ್ ವಿತ್ ಬನಾನಾ ಡ್ಯಾನ್ಸ್. ಓಕೆ, ವೆರಿ ನೈಸ್. ಎಸ್, ಓಕೆ. ಬನಾನಾ ಡ್ಯಾನ್ಸ್ ಬಗ್ಗೆ ಹೇಳಿದ್ರೆ, ಆ ಬನಾನಾ ಡ್ಯಾನ್ಸನ್ನು ನಾವು ಕೂಡ ನೋಡಬಹುದೇನೋ? ಪ್ಲೀಸ್ ಅದನ್ನು ತೋರಿಸಿ. Banana, slice, banana, slice, banana,
All the bananas in the world unite. Split banana. Peel banana. Peel banana. Banana. Slice banana. Slice banana. Slice banana. Squish banana. Squish banana. Squish banana. Squish banana. Eat banana. Eat banana. Eat banana. Eat banana. Shake banana. ಸಹಜ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ನಗು ಬೇಕಿರುತ್ತೆ. ಆ ನಗುವನ್ನು ತುಂಬಿಸುವಂಥ ಕೆಲಸನ ಈ ಯುವಕರು ಮಾಡ್ತಿದ್ದಾರೆ ಅಂತ. ಅಖಿಲ, ನೀವು ಹೇಗೆ ಜಾಯ್ನ್ ಆದ್ರಿ ಈ ಟೀಮ್ನ ಅಂತ? ನಾನು ಹರೀಶ್ನ 3 ವರ್ಷದಿಂದ ಗೊತ್ತು. ಫಸ್ಟ್ ಟೈಮ್ ಬಂದು ಹೇಳುವಾಗ ನಾನು ಈ ಥರ ಯೂಶಲಿ ಹೋಗಿ ಮುಖ ಎಲ್ಲ ಪೇಂಟ್ ಮಾಡ್ಕೊಂಡು ಹೋಗೋದೇ ಗ್ಯಾರಂಟಿ ಇಲ್ಲ. ಬಟ್ ಒಂದ್ಸತಿ ಹೋಗಿ ನೋಡಿದೆ ಹೆಂಗಿರತ್ತೆ ನೋಡೋಣ ಅಂತ. ಸುಮ್ಮನೆ ಒಂದು ಮೂಗಿಗೆ ಒಂದು ರೆಡ್ ಕಲರ್ದಿದ್ದು ನಾನು ಬಳ್ಕೊಂಡು ಹೋಗಿದ್ದೆ ಅಷ್ಟೇ. ಬಟ್ ಆ ಮಕ್ಕಳು ನಗು ಅದೆಲ್ಲ ನೋಡುವಾಗ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಆ ಖುಷಿ ಅವ್ರ ಮುಖದಲ್ಲಿ ನೋಡೋದು ಟೋಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದು ನಾವು ಸುಮ್ಮನೆ ನಗೋ ಥರ ಅಲ್ವೇ ಅಲ್ಲ. ಅವ್ರು ನೋವಲ್ಲಿ ಇರ್ತಾರೆ ಆದ್ರೂ ಅವ್ರು ನಗೋದು ಒಂದು ನೋಡೋಕೆ ತುಂಬ ಖುಷಿ ಆಗುತ್ತೆ. ನಾವು ಅಲ್ಲಿ ನೋಡ್ತಿದ್ವಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರೆ. ಹೌದು, ಒಂದು ಹಂತಕ್ಕೆ ನಮಗೆ ನಾವೇ ಭಾವುಕರಾಗ್ತೀವಿ. ಎಂತೆಂಥ ಮಕ್ಕಳು ಎಂತೆಂಥದ್ದು ಕಾಯಿಲೆ ಬಂದಿರುತ್ತೆ. ಹೌದು, ಸೊ ಅದನ್ನು ಮರೆಮಾರಿಸುವಂಥ ಕೆಲಸ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಹೌದು. ಆ ಮಕ್ಕಳು ನೋಡಿದಾಗ ನೀವು ಹೇಳಿದಾಗ ನಗೋಕೆ ಮನಸ್ಸು ಬರೋದಿಲ್ಲ, ಅಳುವೆ ಬರುತ್ತೆ, ಆದರೂ ನಗಬೇಕಾಗತ್ತೆ. ಆ ಜಾಬನ್ನು ಹೇಗೆ ತೊಗೊತೀರಿ ಚಾಲೆಂಜ್ ಆಗಿ ಅಂತ? ತುಂಬ ಕಷ್ಟ ಆ್ಯಕ್ಚುಲಿ. ಆದರೆ ಅಲ್ಲಿ ಹೋಗುವಾಗ ಅವ್ರ ನಗು ನೋಡಿದ ತಕ್ಷಣ ನಮಗೆ ಆ್ಯಕ್ಚುಲಿ ತುಂಬ ಈಸಿಯಾಗಿ ಹೋಗ್ಬಿಡತ್ತೆ. ಅವರಾಗೆ ಬಂದ್ಬಿಟ್ಟು ನಮ್ಮ ಹತ್ರ ಬರ್ತಾರೆ. ಒಂದೊಂದು ಮಕ್ಕಳೆಲ್ಲ ಹತ್ಬಿಡ್ತಾರೆ. ಬಟ್ 2-3 ಸತಿ ಅವ್ರ ಹತ್ರ ಹೋಗಿ ಹಾಯ್ ಹೆಸರೇನು ಅದೆಲ್ಲ ಹೇಳೋಷ್ಟರಲ್ಲಿ ಅವರಾಗೆ ಬರ್ತಾರೆ ನಮ್ಮ ಹತ್ರ. ಅವರಾಗೆ ಬಂದು ನಮ್ಮ ಹತ್ರ ಮಾತಾಡ್ತಾರೆ, ಅವರಾಗೆ ಹಾಡು ಹೇಳ್ತಾರೆ, ಅವರಾಗೆ ನಮ್ಮನ್ನ ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡ್ತಾರೆ. ಅದೆಲ್ಲ ನೋಡುವಾಗ ಆ ನೋವೆಲ್ಲ ನಮ್ಗೆ ಮರ್ತೇ ಹೋಗುತ್ತೆ. ಮತ್ತೆ ನೋವು ಬಗ್ಗೆ ನಾವು ಯೋಚನೆ ಮಾಡಲ್ಲ. ಅವ್ರ ಖುಷಿ ಅದು ಅವ್ರದ್ದು ನಗು ಮಾತ್ರ ಕಾಣೋದು ನಮ್ಮ ಕಣ್ಣಿಗೆ. ಖಂಡಿತವಾಗಿ ಇನ್ನೊಬ್ಬರ ನೋವನ್ನು ಮರೆಸಿ ಒಂದು ಖುಷಿ ಕೊಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಏನು ಅಂತ. ಜಾನ್, ಎಷ್ಟು ಹಾಸ್ಪಿಟ್ಲಿಗೆ ಎಷ್ಟು ವೀಕ್ ಹೋಗಿದ್ದೀರಿ ಅಂದಾಜು? Okay, so far I've been going with Harish to St. John's, and today we went to Kidway, and I've been with them for the past 2 months now. And I've known Harish and Compassionate Clowns for the past 1 year, but I didn't find time. So I recently found I made time for Compassionate Clowning, and I make sure that I attend every week. So it's a blessing, you go, because laughter and tears are the only things we know when we are born. And you can give laughter, you can give happiness to someone. When you make someone happy, you become happy. ಖಂಡಿತವಾಗಿಯೂ ಕಣ್ಣೀರು ಮತ್ತು ನಗು ಇವೆರಡೂ ಆರಂಭದಲ್ಲಿಯೇ ಜೊತೆಯಾಗುವಂಥದ್ದು. ಅದನ್ನು ಆ ನಗುವಿನಲ್ಲಿ ಆ ಕಣ್ಣೀರನ್ನು ಒರೆಸುವಂಥ ಶಕ್ತಿ ಇದೆ ಅಂತ ನಂಬಿದ್ದಾರೆ ಜಾನ್ ಕೂಡ. ಸುನಿಲ್, ವೀಕೆಂಡ್ ಅಂದ ತಕ್ಷಣ ಸಾಮಾನ್ಯವಾಗಿ ಟೆಕ್ಕಿಗಳು ಎಲ್ಲೋ ಒಂದು ಮೋಜು ಮಸ್ತಿಗೆ ಹೋಗ್ತಾರೆ. ನೀವು ಈ ಆಸ್ಪತ್ರೆಗೆ ಹೋಗುವಂಥದ್ದು, ಇದಕ್ಕೆ ಟೈಮ್ ಬಿಡು ಮಾಡಿಕೊಡುವಂಥದ್ದು, ನಿಮ್ಮ ಖುಷಿಯನ್ನು ನೀವು ಬದಿಗೊತ್ತಿದ್ದೀರಿ ಅಂತ ಅನ್ಸುತ್ತಾ, ಅಥವಾ ಇದರಲ್ಲೇ ಖುಷಿ ಕಾಣ್ತಿದ್ದೀರಿ ಅಂತ ಅನ್ಸುತ್ತಾ? ಸರ್, ದೊಡ್ಡವ್ರು ಹೇಳ್ತಿರ್ತಾರೆ ಖುಷಿ ನಾವು ಕೊಟ್ಟಷ್ಟು ಸ್ಪ್ರೆಡ್ ಆಗ್ತಿರುತ್ತೆ, ಮಲ್ಟಿಪ್ಲೈ ಆಗ್ತಿರುತ್ತೆ ಅಂತ. ಸೊ ನಾವು 1 ಕೊಟ್ವಿ ಅಂದ್ರೆ ಅದು 10 ವಾಪಸ್ ಬರುತ್ತೆ, 10 100 ಆಗುತ್ತೆ. ಸೊ ಅದೇ ಆಗ್ತಿರುತ್ತೆ ಪ್ರತಿ ಶನಿವಾರನು. ಬೇರೆಯವರೆಲ್ಲ ಹೆಂಗಿರುತ್ತೆ ಅಂದ್ರೆ ವಾರದಲ್ಲಿ 2 ದಿನಕ್ಕೆ ಕಾಯ್ತಾರೆ. ನಾವು ವಾರ ಇಡೀ ಖುಷಿಯಾಗಿದ್ದು ಅದೊಂದು ದಿನ ಎಕ್ಸ್ಟ್ರಾ ಖುಷಿಯಾಗಿರ್ತೀವಿ. ಅದು ಒಂದು ಡಿಫ್ರೆನ್ಸ್ ಇರುತ್ತೆ. ಓಕೆ. ಸೊ ಅದರಿಂದ ನೀವು ನಾನೇನೋ ಯಾವುದೋ ಒಂದು ವೀಕೆಂಡ್ನ ಕಳ್ಕೊಂಡೆ ಅನ್ನುವಂಥ ಫೀಲ್ ಇಲ್ಲ? ಖಂಡಿತ ಯಾವತ್ತೂ ಇರಲ್ಲ. ಓಕೆ, ವೀಕೆಂಡ್ ಬರಲಿ ಅಂತ ಕಾಯ್ತಿರ್ತೀರಿ ಅನ್ನುವಂಥದ್ದು. ಇಟ್ಸ್ ವೆರಿ ನೈಸ್. ರೆಡಿ, ಏನು ಸಿಗುತ್ತೆ ನಿಮಗೆ, ಏನು ಸಿಗುತ್ತೆ ಇದರಲ್ಲಿ ಅಂತ? ನಾನು ಫಸ್ಟಲ್ಲಿ ಬಂದಾಗ ಫಸ್ಟು ಕೇಳಿದೆ ಕಂಪ್ಯಾಷನೇಟ್ ಕ್ಲೌನ್ಸ್ ಅಂತ. ಸೊ ನಾನು ಅಂದ್ಕೊಂಡೆ ಇದೆಲ್ಲ ಏನು, ಯಾರು ಹೋಗ್ತಾರೆ, ನನಗೇನು ಇಂಟ್ರೆಸ್ಟ್ ಇಲ್ಲ. ಮತ್ತೆ ನನ್ನ ಫ್ರೆಂಡ್ಸ್ ಇಬ್ಬರಿದ್ರು, ಅವರು ಬನ್ನಿ ಬಾ ಒಂದ್ಸೈಡ್ ಟ್ರೈ ಮಾಡು ಒಂದ್ಸತಿ, ತುಂಬ ಚೆನ್ನಾಗಿರುತ್ತೆ. ಬಂದಾದ್ಮೇಲೆ ನಂಗೆ ಅನ್ನಿಸ್ತು ಇದು ಮಾಡಲೇಬೇಕು, ಇದನ್ನ ಬಿಡಂಗಿಲ್ಲ. ಇದು ಮಾಡಿದ್ದಕ್ಕೆ ನನ್ನ ಜೀವನ ಸಾರ್ಥ ಆಯಿತು, ಅಷ್ಟು ಖುಷಿ ಆಯಿತು. ಅಂದರೆ ಆ ಮಕ್ಕಳು ಖುಷಿ ನೋಡ್ತಾ ಇದ್ರೆ ಇನ್ನೂ ಖುಷಿ ನೋಡಬೇಕು ಅನ್ಸುತ್ತೆ. ಅಷ್ಟು ಬರ್ತಾ ಇರುತ್ತೆ ಖುಷಿ. ಮೆಮೊರೇಬಲ್ ಮೂಮೆಂಟ್ ಯಾವುದು ಅನ್ಸುತ್ತೆ ನಿಮಗೆ?
ಎವ್ರಿ ಮೂಮೆಂಟ್ ಇಸ್ ಮೆಮೊರೇಬಲ್. ಅವ್ರ ಜೊತೆ ಮಗು ನಗ್ತಾ ಇರುವಾಗ ಪ್ರತಿ ಮೂಮೆಂಟೇ ಮೆಮೊರೇಬಲ್ ಆಗಿರುತ್ತೆ ಆಬ್ವಿಯಸ್ಲಿ 100%. ಓಕೆ, ಪ್ರತಿ ಕ್ಷಣವೂ ಕೂಡ ಪ್ರತಿ ಕ್ಷಣ ಮೆಮೊರೇಬಲ್ ಅನ್ನುವಂಥದ್ದು. ಎಸ್, ನಿಶ್ಚಲ್, ನೀವು ಹೇಗೆ ಜಾಯ್ನ್ ಆದ್ರಿ, ಈ ಟೀಮ್ ಹೇಗೆ ಪರಿಚಯ ಆಯಿತು, ಎಷ್ಟು ಟೈಮಿಂದ ಇದ್ರಿ ನೀವು? ಇದು ಒಂದು ನ್ಯೂ ಇಯರ್ ಗಿಫ್ಟ್ ಅಂತ ಅನ್ಕೊಂತೀನಿ. January 1 ನನ್ನ ಫ್ರೆಂಡ್ ವೈಭವ್ ಇಂಟ್ರೊಡ್ಯೂಸ್ ಮಾಡ್ದ ಹರೀಶ್ ಅವ್ರಿಗೆ. ಸೊ ಫಸ್ಟ್ ಆಕ್ಟಿವಿಟಿ ಸೆಂಟ್ ಜಾನ್ಸ್ ಮೆಡಿಕಲ್ ಹಾಸ್ಪಿಟಲ್ಗೆ ಹೋದ್ರಿ. ಸೊ ಅಲ್ಲಿ ಈ ಚಿಲ್ಡ್ರನ್ಸ್ ವಾರ್ಡ್ ಹೋಗ್ಬಿಟ್ಟು ನಾವು ನಗ್ಸಿದ್ರಿ. ಸೊ ಅದೊಂಥರ ನನಗೆ ತುಂಬ ಖುಷಿ ಆಯಿತು. ಎವ್ರಿ ವೀಕೆಂಡ್ ಬೇರೆ ಕಡೆ ಫ್ರೆಂಡ್ಸ್ ಕರೀತಾರೆ, ಅಲ್ಲೋಗೋಣ ಇಲ್ಲೋಗೋಣ ಪಾರ್ಟೀಸ್ಗೆ. ಆದರೆ ನಾನು ಫಸ್ಟ್ ಅದು ಬಿಟ್ಬಿಟ್ಟು ಈ ಆಕ್ಟಿವಿಟಿ ಬಂದೆ, ಕ್ಲೌನಿಂಗ್. ಸೊ ಇವಾಗ ನಂಗೆ ನೆಕ್ಸ್ಟ್ ಟೈಮ್ ಯಾರು ಕಾಲ್ ಮಾಡ್ತಾರೆ ಈ ಕಡೆ ಬಾ ಹೋಗೋಣ ಅಂತ, ನಾನು ಅವ್ರನ್ನೂ ಇನ್ಕ್ಲೂಡ್ ಮಾಡ್ತೀನಿ ಅವ್ರಿಗೆ. ಸೊ ಇದೇ ಥರ ನಾವು ಆಲ್ಮೋಸ್ಟ್ ಮೋರ್ ದೆನ್ 100 ಈ ಗ್ರೂಪಲ್ಲಿ. ಸೊ ನಂಗೆ ತುಂಬ ಖುಷಿ ಆಗುತ್ತೆ ಇದು. ಆ್ಯಂಡ್ ದೆನ್ ಮತ್ತೆ ನಾವೆಷ್ಟೋ ದೂರಿಂದ ಬರ್ತೀರಿ, ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಇದ್ದಾರೆ. ಸೊ ಒಂದು ಕಡೆ ಮೀಟ್ ಆಗ್ಬೇಕಂದ್ರೆ ತುಂಬ ಕಷ್ಟ, ಆದ್ರೂ ನಾವು ಈ ಖುಷಿ ಸಿಗುತ್ತೆ ಅಂತ ಎಲ್ಲಿ ದೂರದಿಂದಾದ್ರು ಬಂದೇ ಬರ್ತೀರಿ ಅಂತ ನಾನು ಹೇಳ್ತೇನೆ. ಎಸ್, ಖಂಡಿತವಾಗಿಯೂ. ಇವರೆಲ್ಲರೂ ಒಂದು ಕುಟುಂಬದವರು ಅಥವಾ ಒಂದು ಕ್ಲಾಸ್ಮೇಟ್ಸು ಅಲ್ಲ, ಎಲ್ಲೆಲ್ಲಿಂದೋ ಯಾವುದ್ಯಾವುದೋ ಊರಿಂದ ಬಂದು ಒಟ್ಟು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರುವಂಥ ಹುಡುಗರು. ಸಾಮಾನ್ಯವಾಗಿ ಎಲ್ಲೋ ಯಾರೋ ಕುಡಿದು ಗಲಾಟೆ ಮಾಡಿದಾಗ ಟೆಕ್ಕಿಗಳ ಮೇಲೆ ಹಾಕ್ತೀವಿ, ಯಾರು ಏನೇ ತರಲೆ ಮಾಡಿದ್ರೂ ಟೆಕ್ಕಿಗಳು ಅಂದ್ಬಿಡ್ತೀವಿ. ಆದರೆ ಈ ಸಾಫ್ಟ್ವೇರ್ ಉದ್ಯೋಗಿಗಳ ಇನ್ನೊಂದು ಮುಖ ಇದು ಅನ್ನುವಂಥದ್ದು. ಇಂತಹ ಹಲವಾರು ಯುವಕರಿದ್ದಾರೆ. ಆದರೆ ಈ ತಂಡದ ಪರಿಶ್ರಮ, ಆ ನೋವನ್ನು ಮರೆಸಿ ನಗಿಸುವಂತಹ ಕಾರ್ಯದಲ್ಲಿ ಖುಷಿ ಪಡೋದಿದೆಯಲ್ಲ, ಅದು ಈ ತಂಡ ಅತ್ಯಂತ ಹೆಮ್ಮೆಯಿಂದ ಮಾಡ್ತಿದೆ ಅನ್ನೋದು. ಇವರ ಇನ್ನೊಂದಷ್ಟು ತಂಡದ ಸದಸ್ಯರಿದ್ದಾರೆ, ಇನ್ನೊಂದಷ್ಟು ಚಟುವಟಿಕೆಗಳಿದೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಒಂದು ಪುಟ್ಟ ಬ್ರೇಕ್ ನಂತರ.